ಬೇಕೇ ಬೇಕು ಬೇಕೇ ಬೇಕು ಈ ತರ ಕೇಳೋದಲ್ಲ. ಸರ್ಕಾರಿ ಲ್ಯಾಂಡ್ ಏನ್ ನ್ಯಾಯ ಕೇಳ್ತೀರಿ? ಸರ್ಕಾರಿ ಲ್ಯಾಂಡ್ ಬಗರ್ಕುಂ ಸಾಗುವಳಿಗೆ ಏನ್ ಸರ್ ಪರಿಹಾರ ಕೊಟ್ಟಿದ್ದಾರೆ? ಎಲ್ಲಿದೆ ಸರ್ ಬಗರ್ಕುಂ ಸಾಗುವಳಿ? ಎಲ್ಲಿದೆ? ಇಲ್ಲಿದೆ, ಭೂಸ್ವಾಧೀನದಲ್ಲಿ ಇದ್ದಾರೆ ಅವರು. ಅರ್ಜಿ ಇಲ್ಲ, ಈ ಲ್ಯಾಂಡ್ ಮೇಲೆ ಅರ್ಜಿ ಇಲ್ಲ ಸರ್. ಬಗರ್ಕುಂ ಸಾಗುವಳಿಯಲ್ಲಿ ಯಾರು ಅರ್ಜಿ ಇದ್ರೆ ತಗೊಂಡ್ಬನ್ನಿ ನನ್ನ ಹತ್ರ. ಅಲ್ಲ, ಬಗರ್ಕುಂ ಸಾಗುವಳಿ ನಾಳೆ ನಿಮಗೆ ಶಾಂಕ್ಷನ್ ಆಗಿದ್ರೆ ನಾಳೆ ಬಿಟ್ಕೊಡ್ತೀನಿ. ಸುಮ್ಮನೆ ಸ್ಯಾಂಕ್ಷನ್ ಅಲ್ಲ ಸರ್ಕಾರಿ ಸರ್, ಲ್ಯಾಂಡ್ ಸ್ಯಾಂಕ್ಷನ್ ಅಲ್ಲ. ಈ ತರ ಅವ್ರಿಗೆ ಪತ್ರ ಬಂದಿಲ್ಲ. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಗ್ರಾಮದ ಸರ್ವೆ ನಂಬರ್ 111ರಲ್ಲಿ ಹೆಬ್ಗೋಡಿ ನಗರಸಭೆಗೆ ಎಸ್ಟಿಪಿ ಘಟಕದ ನಿರ್ಮಾಣಕ್ಕೆ ಸುಮಾರು 3 ಎಕರೆ ಸರ್ಕಾರಿ ಜಾಗವನ್ನು ರಾಜ್ಯ ಸರ್ಕಾರ ಮಂಜೂರು ಮಾಡಿದ್ದು, ಹಾಗೆಯೇ ಬೊಮ್ಮಸಂದ್ರ ಪುರಸಭೆ, ಚಂದಾಪುರ ಪುರಸಭೆ ಮತ್ತು ಹೆಬ್ಗೋಡಿ ನಗರಸಭೆಗೆ ಎಂಆರ್ಎಫ್ ಘಟಕದ ನಿರ್ಮಾಣಕ್ಕೆ ತಲಾ 2 ಎಕರೆ ಸರ್ಕಾರಿ ಜಮೀನನ್ನು ರಾಜ್ಯ ಸರ್ಕಾರ ಮಂಜೂರು ಮಾಡಿದ್ದು, ಇಂದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಜಗದೀಶ್ ರವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಕೂಡಲೇ ಜಾಗವನ್ನು ನಗರಸಭೆ ಮತ್ತು ಪುರಸಭೆಗಳಿಗೆ ಹಸ್ತಾಂತರ ಮಾಡಬೇಕು ಎಂದು ತಹಶೀಲ್ದಾರ್ ಮತ್ತು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಸಾರ್ವಜನಿಕರು ಹಾಗೂ ರೈತರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗಿ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಎಸ್ಟಿಪಿ ಘಟಕವನ್ನು ಪ್ರಾರಂಭಿಸಲು ಬಿಡುವುದಿಲ್ಲ. ಜೊತೆಗೆ ಈ ಜಾಗದಲ್ಲಿ ಹಲವಾರು ವರ್ಷಗಳಿಂದ ರೈತರು ಉಳುಮೆ ಮಾಡಿಕೊಂಡು ಬದುಕುತ್ತಿದ್ದಾರೆ. ಜೊತೆಗೆ ಬಡವರು ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದು, ಹಾಗೆಯೇ ಇಲ್ಲಿ ಎಸ್ಟಿಪಿ ಘಟಕವನ್ನು ಪ್ರಾರಂಭಿಸುವುದರಿಂದ ಸುತ್ತಮುತ್ತಲಿನಲ್ಲಿ ವಾಸವಿರುವ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತದೆ ಎಂದು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜು, ಉಪಾಧ್ಯಕ್ಷೆ ಮಂಜುಳಾ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿ ರಾಜೇಂದ್ರ, ಅತ್ತಿಬೆಲೆ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಹೆಬ್ಗೋಡಿ ನಗರಸಭೆ ಪೌರ ಆಯುಕ್ತ ನರಸಿಂಹಮೂರ್ತಿ, ಡಿವೈಎಸ್ಪಿ ಮೋಹನ್ ಕುಮಾರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ನಗರಸಭೆ ಮತ್ತು ಪುರಸಭೆ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು. ಸರ್ವೆ ಮಾಡಿ ಹ್ಯಾಂಡ್ ಓವರ್ ಮಾಡಿಬಿಡಿ. ಮುನ್ಸಿಪಾಲ್ಟಿ ಎಲ್ಲ ಅವ್ರ ಕೈ ತಗೊಳ್ಳಿ. ಮತ್ತೆ ಇನ್ನೊಂದ್ಸರಿ ಎನ್ಕ್ರೋಚ್ ಆಗಿದೆ ಅಂತ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಪ್ರತಿ ಸಲ ಎನ್ಕ್ರೋಚ್ ಮಾಡೋದು ಬರೋದು ಇದೆಲ್ಲ ಆಗೋದಿಲ್ಲ. ನಾವು ಈ ಕಡೆ ಬಂದಲ್ಲೇ ಬಟ್ ಇಲ್ಲಿಂದ ಇವ್ರೇನ ಸರ್ ಒಂದು ರೋಡ್ ಮಾಡಿ ಅಲ್ಲಿದೆ ಸರ್, ಆಲ್ರೆಡಿ ಎಕ್ಸಿಸ್ಟಿಂಗ್ 20 ಅಡಿ ರೋಡ್ ಇದೆ ಕಾಂಪೌಂಡ್ ಪಕ್ಕ. ಅದನ್ನೇ ರೋಡ್ ಕಾಮನ್ ಮಾಡ್ಬೋದು. ರೋಡ್ ಬಿಟ್ಕೊಳ್ಳಿ, 20 ಬೇಡ, ಜಾಸ್ತಿನೇ ಬಿಟ್ಕೊಳ್ಳಿ. ಸ್ವಲ್ಪ ಎಲ್ಲ ಗ್ರೀನ್ರಿ ಮಾಡಕ್ಕೆ ಒಂದು ಸ್ವಲ್ಪ ಇದು ಮಾಡಕ್ಕೆ. ಹೌದು, ಬನ್ನಿ ಸರ್. ಪತ್ರ ಕೊಡಪ್ಪ ಪಾಪ. ವಾಟರ್ ಬೋರ್ಡ್ ಹೆಂಗಾಗಿದೆ ಕೊಡ್ರಿ ಮುಂದೆ ಹೋಗ್ರಿ. ಬರ್ಲಿರೋ ಭಾಗ ಮಾಡ್ಕೊಳ್ಳಿ. ರೋಡ್ ಫ್ರಂಟಿಗೆಲ್ಲ ಬಿಟ್ಕೊಳ್ಳಿ. ಫಾರೆಸ್ಟ್ ಟೈಪ್ ಬೆಳೆಸೋಕ್ಕಾಗುತ್ತೆ. ಈ ಕಡೆ ಅಪಾರ್ಟ್ಮೆಂಟ್ ಕಡೆಗೂ ಜಾಗ ಬಿಟ್ಕೊಳ್ಳಿ. ಈ ಭಾಗ ಮಾಡಿ. ಈಗ ಕೇಳಿ, ಇದು 3 ಎಕರೆ ನಿಮಗೆ ಸೀಡ್ ಮಾಡಿ ಕೊಡ್ತೀವಿ. ಅದರಲ್ಲಿ ನಿಮ್ಮ ಪ್ರಾಜೆಕ್ಟ್ ಮಾಡೋದಕ್ಕಾಗಿದ್ದು ಸರ್ ಏನಾಗಿದೆ ಅಂದರೆ ನಮ್ಮ 24 ml ಹೈಯೆಸ್ಟ್ ಕೆಪಾಸಿಟಿ. ನನಗೆ ರೆಕ್ಟಾಂಗಲ್ಲೇ ಬೇಕು. 90 ಅಷ್ಟು ಸಿಗುತ್ತಲ್ಪ. 90/60 ಜಾಸ್ತಿ ಸಿಗುತ್ತಾ? ಎಲ್ಲಿ ಸಿಗುತ್ತಿಲ್ಲ ಇಲ್ಲಿ ಸರ್ವೆ ಇದ್ದಾರೆ. ಈಗ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಕೊಡ್ತೀವಿ. ಇವ್ರಿಗೆ ಕರೆಕ್ಟಾಗಿ ಇಲ್ಲಿ 90/60 ಬರೋಂಗೆ 60 ಪ್ಲಸ್ 10 15 ಎಕ್ಸ್ಟ್ರಾ ಇಟ್ಟು ಸರಿ ಇದೆ. Number 4
ಕೂರಿಸ್ರಿ, ನಾವು ತೋರಿಸಿದ್ದೀವಲ್ಲ ಇದರಲ್ಲಿ ಆರಾಮಾಗಿ ಕೂರುತ್ತೆ. ನೀವು 4 ಅಲ್ಲ 6 ಕೂರಿಸ್ಬೋದು. ಸದ್ಯಕ್ಕೆ ಇದ್ರ ಮಾಡಿ. ಈಗ ನೀವು ಫಸ್ಟು ಈಗ ಏನಿದೆ ಈ ಪ್ರಾಜೆಕ್ಟ್ ಏನಿದೆ ಅದು ಕಂಪ್ಲೀಟ್ ಮಾಡಿ. ಫ್ಯೂಚರಿಗೆ ನಾನು ನೋಡಿದ್ದೀನಿ, ಫಾರಿನ್ಗೆಲ್ಲ ಹೋಗಿದ್ದೀನಿ, ಇಷ್ಟು ದೊಡ್ಡ ಜಾಗಲ್ಲೇ ಬೇಕೇ ಆಗಿಲ್ಲ. ಹಾಂ, ಹೊಸ ಟೆಕ್ನಾಲಜಿ ಬರುತ್ತೆ ಅಷ್ಟರಲ್ಲಿ. ಸ್ವಲ್ಪ ನನಗೆ ಅವರು ಇವರು ಏನೋ ದೊರೆಸ್ವಾಮಿ ಸಾಹೇಬರು ತೀರ್ಕೊಂಡಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ. ಏನು ಹೇಳಿ ಸರ್, ಇದು ಮಾಡೋದಕ್ಕೆಲ್ಲ ಸಾರ್ವಜನಿಕರೆಲ್ಲ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಈಗ ನೋಡಿ ಸಮೇತ ಬಗರ್ ಹುಕ್ಕ ಮಾಡಿ ಇದೇ ಜಾಗದಲ್ಲಿ ಸ್ಕೆಚ್ಗಳಿದೆ. ಸರ್ ಲೇಔಟ್ಗಳೆಲ್ಲ ಇದಾವೆ. ಮಕ್ಕಳೆಲ್ಲ 5 ಗಂಟೆಯಿಂದ ಸೊಳ್ಳೆಗಳು ಸ್ಟಾರ್ಟ್ ಆಗುತ್ತೆ ಸರ್. ಆಶ್ರಯ ಕಮಿಟಿಲಿ ಅಂದರೆ ನಗರನೇ ಇಲ್ಲ ಸರ್, ನೀರು ಬಿಡಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲಿ ಸರ್ ವಾಟರ್ ಇದೆಯಲ್ಲ, ನ್ಯಾಚುರಲ್ ನಾಲಾ ಇದೆ ಸರ್. ಇಲ್ಲಿ ಅಲ್ಲಿಗೆ ಹಳ್ಳ ಮುಂದೆ ಹೋಗ್ಬೇಕಂದ್ರೆ ಇಲ್ಲ ಇಲ್ಲ ಸರ್. ನಮ್ಮ ಮುನ್ಸಿಪಾಲ್ಟಿಗೆ ಇಲ್ಲ ಜಿಲ್ಲೆಗೆ ಹೋಗೋದು. ಇವಾಗ ಈಗ ಬಗರ್ ಹುಕ್ಕಮ್ದೊಂದು ಪ್ರಶ್ನೆ ನಾವು ಹೋರಾಟ ಮಾಡ್ತಾ ಇದೀವಿ. ಆಮೇಲೆ ಈ ಕಡೆ ಮಯೂರ ಅಪಾರ್ಟ್ಮೆಂಟ್ ಇದೆ, ಸ್ಕೂಲ್ಗಳಿದೆ, ಆಶ್ರಯ ಕಮಿಟಿ ಕೊಟ್ಟಿದ್ದಾರೆ, ಆಟದ ಮೈದಾನ ಇದೆ. ಈ ತರ ಕೇಳೋದಲ್ಲ. ಸರ್ಕಾರಿ ಲ್ಯಾಂಡ್ ಏನ್ ನ್ಯಾಯ ಕೇಳ್ತೀರಿ? ಸರ್ಕಾರಿ ಬಗರಕಂ ಸಾಗುವಳಿಗೆ ಏನ್ ಸರ್ ಪರಿಹಾರ ಕೊಟ್ಟಿದ್ದಾರೆ? ಎಲ್ಲಿದೆ ಸರ್ ಬಗರಕಂ ಸಾಗುವಳಿ? ಎಲ್ಲಿದೆ? ಇಲ್ಲಿದೆ, ಭೂಸ್ವಾಧೀನದಲ್ಲಿದ್ದಾರೆ ಅವರು. ಅರ್ಜಿ ಇಲ್ಲ, ಈ ಲ್ಯಾಂಡ್ ಮೇಲೆ ಅರ್ಜಿ ಇಲ್ಲ ಸರ್. ಬಗರಕಂ ಸಾಗುವಳಿಯಲ್ಲಿ ನಿಮ್ದು ಯಾರು ಅರ್ಜಿ ಇದೆ ತಗೊಂಡ್ಬನ್ನಿ ನನ್ನ ಹತ್ರ. ಅಲ್ಲ, ಬಗರಕಂ ಸಾಗುವಳಿ ನಾಳೆ ನಿಮಗೆ ಸ್ಯಾಂಕ್ಷನ್ ಆಗಿದ್ರೆ ನಾಳೆ ಬಿಟ್ಕೊಡ್ತೀನಿ. ಸ್ಯಾಂಕ್ಷನ್ ಅಲ್ಲ ಸರ್, ಸ್ಯಾಂಕ್ಷನ್ ಅಲ್ಲ. ಅವ್ರಿಗೆ ಪತ್ರ ಬಂದಿಲ್ಲ, ಇಡೀ ತಾಲೂಕಿನಲ್ಲಿ ಪತ್ರ ಬಂದಿಲ್ಲ. ಸುಮಾರು ಜನ ರಿಜೆಕ್ಟ್ ಆಗಿದೆ. ಇದೆಲ್ಲ ಹಿಂಬರ ಯಾರೋ ಹೇಳಿದ್ದಲ್ಲ. ಮಾತಾಡ್ಬೇಡಿ. ಆಲ್ರೆಡಿ ಈಗ ಅಪಾರ್ಟ್ಮೆಂಟ್ ಇದೆ, ಏನಾಗಬೇಕು? ಸರ್ಕಾರ ಕೊಟ್ಟಿದ್ದೀವಿ, ನಿಮಗೂ ಕೊಟ್ಟಿದ್ದೀವಿ. ಗೌರವ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅರ್ಜೆಂಟ್ ಅಲ್ಲಿಗೆ ಹೋಗಬೇಕು. ಮುಂದಿನ ವರ್ಷ ರಾಮಸಾಗರ ಸರ್ವೆ ನಂಬರ್ 111ರಲ್ಲಿ ಇವತ್ತೇನು 7 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಆ ಲ್ಯಾಂಡನ್ನು ಆಲ್ರೆಡಿ ನಾವು ಚಂದಾಪುರ ಮತ್ತು ಬೊಮ್ಮಸಂದ್ರ, ಹೆಬ್ಗೋಡಿ ನಗರಸಭೆಗಳಿಗೆ ಈಗ ಆಲ್ರೆಡಿ ಸರ್ಕಾರ ಮಂಜೂರಾತಿ ಮಾಡಿದೆ. ಅವರಿಗೆ ಹ್ಯಾಂಡ್ ಓವರನ್ನು ಮಾಡ್ತಾಯಿದ್ದೀವಿ ಇವತ್ತು. ಇಲ್ಲಿ ಈಗಾಗಲೇ ನಮ್ಮ 3 ನಗರಗಳಿಗೆ NGT ಆದೇಶ ಪ್ರಕಾರ ಏನು UGDಯನ್ನು ಮಾಡ್ತಾಯಿದ್ದೀವಿ ನಾವು. ಆ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಮಾಡಬೇಕು ಅನ್ನೋದು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಒಂದು ಲ್ಯಾಂಡನ್ನು ನೋಡಿದ್ದೀವಿ, ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು 70 ಕೋಟಿ ರೂಪಾಯಿ ಕಾಸ್ಟ್ ಆಗುತ್ತೆ. ಇಷ್ಟು ನಮ್ಮದು ಗೌರ್ಮೆಂಟ್ ಲ್ಯಾಂಡ್ ಇಟ್ಕೊಂಡು 70 ಕೋಟಿ ರೂಪಾಯಿಯನ್ನು ಕೊಟ್ಟು ನಾವು STP ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರಿ ಲ್ಯಾಂಡ್ ಅವೈಲೇಬಲ್ ಇರೋದ್ರಿಂದ ಆ ಸರ್ಕಾರಿ ಲ್ಯಾಂಡನ್ನು ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ಇದನ್ನು ಹುಡುಕಿ ಈಗ ಆಲ್ರೆಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವತ್ತು ವಾಟರ್ ಬೋರ್ಡ್ ವತಿಯಿಂದ STP ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಜನವಸತಿಯಲ್ಲೂ ಸಹ STP ಬೇಕೇ ಬೇಕು. ಪ್ರತಿಯೊಂದು ಅಪಾರ್ಟ್ಮೆಂಟ್ ಮಾಡಿದರೂ ಸಹ STP ಮಾಡಲೇಬೇಕು. ನೀವೆಲ್ಲ ನೋಡ್ತಾ ಇದ್ದೀರಿ, ಈಗ ಬೆಂಗಳೂರು STPಯಿಂದ ಹೋಗಿರೋ ನೀರನ್ನು ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಮತ್ತು ತುಮಕೂರಿಗೆ, ಆನೇಕಲ್ಗೆ ಎಲ್ಲ ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ. ಇಲ್ಲಿ ಅತ್ಯುತ್ತಮವಾದ STP ಈಗೇನು ಹೊಸ ಟೆಕ್ನಾಲಜಿ ಇದೆ ಅದು ಬರುತ್ತೆ. ಆ ನೀರೇನು ಬರ್ತದೆ ಅದನ್ನು ನಾವು ನಮ್ಮ ನಗರ ಇಲ್ಲಿ ಇರುವಂಥ ಆನೇಕಲ್ ತಾಲೂಕಿನ ಕೆರೆಗಳನ್ನು ತುಂಬಿಸೋದಕ್ಕೆ ಉಪಯೋಗಿಸ್ಕೊತೀವಿ. ಹಾಗಾಗಿ ಇದು ಉತ್ತಮ ಟೆಕ್ನಾಲಜಿ ಹೊಂದಿರುವಂಥ STP ಆಗಿರ್ತದೆ. ಹಾಗಾಗಿ ಈ ಕೆಲಸವನ್ನು ನಾವು ರೈತರಿಗೆ ಯಾರಿಗೂ ಮಂಜೂರಾಗಿಲ್ಲ. ಅವ್ರ ಅಪ್ಲಿಕೇಶನ್ ಏನು ಹಾಕಿದ್ರು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಬೇಕು ಅಂತ ಅವರೆಲ್ಲ ಅರ್ಜಿಗಳು ವಜಾ ಆಗಿವೆ. ಅವರಿಗೆ ಆಲ್ರೆಡಿ ಹಿಂಬಾರ ಕೊಟ್ಟಿದ್ದೀವಿ. ಇದು ಪಕ್ಕಾ ಸರ್ಕಾರಿ ಲ್ಯಾಂಡು. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ಅದು ಭಾಳ ಉತ್ತಮ. ಈ ಭಾಗದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ನಗರ ಎಷ್ಟೊಂದು ಬೆಳವಣಿಗೆ ಆಗ್ತಾಯಿದೆ.
ಇಲ್ಲಿ ನಾವು UGD ಮಾಡಲಿಲ್ಲ, STP ಮಾಡಲಿಲ್ಲ ಅಂದರೆ ಮುಂದೆ ನಗರದಲ್ಲಿ ಬದುಕೋದು ಹೇಗೆ, ಜನ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ ಇದು ಸ್ಮೆಲ್ ಬರುತ್ತಂತ ಅಷ್ಟು ಯಾರು ಹೇಳಿದ್ದಾರೆ ಸ್ಮೆಲ್ ಇಲ್ಲ? STP ಸಿಟಿಯಲ್ಲೇ ಇದ್ದಾವೆ, ಎಲ್ಲ ಸಿಟಿಯಲ್ಲೂ STPಗಳಿದೆ, ಅಪಾರ್ಟ್ಮೆಂಟಲ್ಲಿದೆ. ಬೆಂಗಳೂರಿನಲ್ಲೂ ನಗರದ ಸುತ್ತಲೂ ಸಹ STPಗಳಿವೆ. ನಾನು ಮೈಸೂರು ಕಾರ್ಪೊರೇಷನ್ ಕಮಿಷನರ್ ಆಗಿದೆ, ಸಿಟಿ ಮಧ್ಯೆನೇ STP ಇದೆ. ಹಾಗಾಗಿ ವಾಸನೆ ಬರದೇ ಇರೋ ರೀತಿಯಲ್ಲಿ ಅತ್ಯುತ್ತಮ ಟೆಕ್ನಾಲಜಿ ಹೊಂದಿರುವಂಥ STPಯನ್ನು ಮಾಡ್ತೀವಿ. ಹಾಗಾಗಿ ಯಾರಿಗೂ ತೊಂದರೆ ಆಗದೆ ಇರೋ ಥರ ಬಫರ್ ಝೋನನ್ನು ಇಟ್ಕೋತೀವಿ. ಅವ್ರಿಗೆ ಗಿಡಗಳನ್ನೆಲ್ಲ ಸುತ್ತಲೂ ಬೆಳೆಸಿ ಮಧ್ಯೆ STP ಬರುವಂತೆ ನಾವು ಮಾಡ್ತೀವಿ. ಕೆರೆ ವಿಚಾರವಾಗಿ ಮುತ್ತನಲ್ಲೂರು ಕೆರೆಗಳಿಗೆ ನಾನು ಇವತ್ತು ವಿಸಿಟ್ ಮಾಡಬೇಕಿತ್ತು, ಇವತ್ತು ಅನಿವಾರ್ಯ ಕಾರಣದಿಂದ ವಾಪಸ್ ಹೋಗ್ತಾ ಇದ್ದೀನಿ. ಮುಂದಿನ ವಾರ ನಾನು ಇದೇ ತಾಲೂಕಿಗೆ ಮತ್ತೆ ವಿಸಿಟ್ ಮಾಡ್ತೀನಿ. ಮುತ್ತನಲ್ಲೂರು ಕೆರೆಯನ್ನು ವಿಸಿಟ್ ಮಾಡಿ ಅಲ್ಲೇನು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ತೀನಿ. ಇವತ್ತು ರಾಮಸಾಗರದ ಮತ್ತು ಈಲಲ್ಗೆ ಸರ್ವೆ ನಂಬರ್ ಖರಾಬ್ ಜಾಗಗಳಲ್ಲಿ ಇವತ್ತು DC ವಿಸಿಟ್ ಕೊಟ್ಟಿದ್ದರು. DC ಅವ್ರ ಹತ್ರ ನಾವು ಮನವಿ ಮಾಡಿದ್ದೀವಿ. ಇದು ನಮ್ಮ ಪುರಸಭೆ ವ್ಯಾಪ್ತಿಗೆ ಬರೋದು. ನಮಗೆ ಸ್ಕೂಲ್ ಕಟ್ಟೋದಕ್ಕೆ ಮತ್ತು ಒಂದು ಆಸ್ಪತ್ರೆ ಮಾಡೋದಕ್ಕೆ, ಒಂದು ಆಟದ ಮೈದಾನ ಇಲ್ಲ ನಮ್ಮ ಪುರಸಭೆಯಲ್ಲಿ. ಇದಕ್ಕೆಲ್ಲ ನಮ್ಗೆ ಜಾಗ ಬೇಕು ಅಂತ ಮನವಿ ಮಾಡೋಕ್ಕೆ ಬಂದಿದ್ವಿ. ಆದರೆ DC ಸಾಹೇಬರಿಗೆ ಯಾರೋ ತುರ್ತು ಇರೋದ್ರಿಂದ ಅವರು ಹೇಳಿದ್ದಾರೆ ಬಂದು ಮೀಟಾಗಿ ಅಂತ. ನಾವು ಅವ್ರ ಹತ್ರ ಹೋಗಿ ಪರ್ಸ್ನಲಾಗಿ ಅವ್ರ ಹತ್ರ ಮಾತಾಡಿ ನಮ್ಮ ಪುರಸಭೆಗೆ ಕೆಲವು ಅನುಕೂಲಗಳು ಬೇಕು. ಒಳ್ಳೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆ ಕಟ್ಟೋಕ್ಕೆ ಜಾಗನೂ ಇಲ್ಲ. ಅದಕ್ಕೆ ನಾನು ನಮ್ಮ ಪುರಸಭೆ ಜನತೆ ಪರವಾಗಿ ನಾನು ಮನವಿ ಮಾಡಿ ಕೇಳ್ಕೊಡ್ತೀನಿ. ಅಲ್ಲೋಗಿ ಅವ್ರ ಹತ್ರ ಮಾತಾಡಿ ತುರ್ತು ಸಭೆ ಮಾಡಿ ಅದನ್ನು ಇದು ಮಾಡ್ತೀನಿ. 111 ಸರ್ವೆ ನಂಬರು ಮಶಾಣಕ್ಕೆ 1 ಎಕರೆ 20 ಗುಂಟೆ ಮಂಜೂರಾಗಿದೆ. 2 ಎಕರೆ 20 ಗುಂಟೆ ಮಂಜೂರು ಅಲ್ಲಿ ಸೈಟ್ಗಳು ಮಾಡಿದ್ದೀವಿ. ಆಟ ಶಾಲಾ ಕಾಲ ಮೈದಾನಕ್ಕೆ 1 ಎಕರೆ, ಆಶ್ರಯಕ್ಕೆ 1 ಎಕರೆ. ಇನ್ನು ಮಿಕ್ಕಿದ ಉಳಿಕೆ ಜಾಗ 13 ಎಕರೆ ಜಾಗ ಇತ್ತು. ಫಲಾನುಭವಿಗಳು ಉಳ್ತಾ ಇದ್ರೆ ಅವ್ರಿಗೇನು ಆಯತಪ್ಪಾಗಿ ಅವ್ರು ಉಳ್ತಾ ಇಲ್ಲ. ಇಲ್ಲಿ ನೀರಿನ ಅಭಾವದಿಂದ ಉಳೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಕಸ ಇಳುವರಿಕ ಇವತ್ತು ಸರ್ಕಾರ AC ಸಾಹೇಬರು ಮಂಜೂರು ಮಾಡಿದೆ. ಅದನ್ನು ಹಿಂದೆ ಪಡಿಬೇಕು. ಈ ಸ್ಕೂಲ್ ಇದೆ, ಈ ಕಡೆ ಅಪಾರ್ಟ್ಮೆಂಟ್ಗಳಿದ್ದಾವೆ, ಕಾನ್ಕಾರ್ಡ್ ಇದ್ದಾವೆ.